ಟಮಾಟೆ ಹಣ್ಣು ಸಣ್ಣಗೆ ಕೊಯ್ಕೊಂಡಿದ್ದೀನಿ. ಮತ್ತು ಇದು ಬಂದು ಶೇಂಗಾ ಎಳ್ಳು ಹಾಕಿ ಇದು ಮಿಕ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ ಸಣ್ಣಗೆ. ಆಮೇಲೆ ಇದಕ್ಕೆ ಉಪ್ಪು, ಖಾರ, ಅರಿಶಿನ ಪುಡಿ, ಧನಿಯಾ ಪುಡಿ ಹಾಕಿ ಕಲಿಸ್ಕೊಂಡಿದ್ದೀನಿ. ಇದು ಆಯಿತು. ಆಮೇಲೆ ಇದು ಅಲ್ಲ, ಕೊತ್ತಂಬರಿ, ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದೂ ಅಲ್ಲ, ಇದು ಅಲ್ಲ, ಇದು ಕೊತ್ತಂಬರಿ ಇದಕ್ಕೆ ಸೇರಿಸ್ಬೇಕು. ಇದೆಲ್ಲ ಸೇರಿಸಿ ಇದೆಲ್ಲ ಕಲಸಿ ಆಮೇಲೆ ಇದಕ್ಕೆ ಹಾಕಬೇಕು. ಇದು ಬದನೆಕಾಯಿ ಮಾಡೋದು, ತುಂಬ ಬದನೆಕಾಯಿ, ಎಣ್ಣೆ ಬದನೆಕಾಯಿ ಅಂತಾರಲ್ಲ, ಅದು ಮಾಡ್ತಾಯಿರೋದು. ಆಮೇಲೆ ಉಪ್ಪು ಮತ್ತು ಖಾರ, ಮತ್ತು ಇದು ಉಪ್ಪು ಇದರಲ್ಲಿ ಇಟ್ಟಿಲ್ಲ ನಾನು, ಸಣ್ಣ ಉಪ್ಪು. ಆಮೇಲೆ ಇದು ಖಾರದ ಪುಡಿ, ಇದು ಧನಿಯಾ ಪುಡಿ, ಇದು ಅರಿಶಿನ ಪುಡಿ. ಈ ಮೂರು ಇದು ನಾವು ಎಣ್ಣೆ ಬದನೆಕಾಯಿಗೆ ಏನು ಇದು ಮಾಡ್ಕೊಂಡಿದ್ದಲ್ಲ ಅದರಲ್ಲಿ ತುಂಬೋದು. ಇದೆಲ್ಲ ಇದು ತುಂಬಬೇಕು, ಅದರಲ್ಲಿ ತುಂಬಿ ಆಮೇಲೆ ಈ ಥರ ಇಲ್ಲಿ ಕಲಸಿಟ್ಟಿದ್ದೀನಿ. ಕಲಸಿ ಅವು ಇದೆಲ್ಲ ಮಾಡಿ ಆಮೇಲೆ ಅದರಲ್ಲಿ ತುಂಬಿ ಇದು ಉಳಿದಿದ್ದು ತುಂಬಿ ಆಮೇಲೆ ಇಲ್ಲಿ ಒಗ್ಗರಣೆ ಕೊಟ್ಟೀನಿ. ಎಣ್ಣೆ ಹಾಕಿ, ಜಾಸ್ತಿ ಎಣ್ಣೆ ಹಾಕ್ಬೇಕು, ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಅದರಲ್ಲಿ ತುಂಬಿರ್ತೀವಲ್ಲ ನಾವು ಬದನೆಕಾಯಲ್ಲಿ ತುಂಬಿರ್ತೀವಲ್ಲ, ತುಂಬಿ ಎಣ್ಣೆಯಲ್ಲಿ ಬಿಡಬೇಕು. ಈ ಥರ ಎಣ್ಣೆಯಲ್ಲಿ ಬಿಡಬೇಕು. ಈ ಥರ ತುಂಬಿದ್ದೀನಿ. ಇದು 4 ಭಾಗ ಮಾಡ್ಕೋಬೇಕು, ಅದರಲ್ಲಿ ಒಳಗಡೆ ತುಂಬಬೇಕಿದೆಲ್ಲ. ತುಂಬಿ ನೋಡಿ, ಇದು ತುಂಬಿ ಇದು ಎಣ್ಣೆಯಲ್ಲಿ ಉಳ್ಳಾಗಡ್ಡೆ ಹಾಕಿದ್ದೀನಿ. ಹಾಕಿ ಆಮೇಲೆ ಇದರಲ್ಲಿ ಬಿಟ್ಟಿದ್ದೀನಿ. ಇದು ಬದನೆಕಾಯಿ ನಾವು ಇರೋದೇ ಇಬ್ಬರು, ಸಾಕು ನಮ್ಗೆ ಒಂದೊಂದು ಆದ್ರೂ ಸಾಕು. ಎಕ್ಸ್ಟ್ರಾ 1-2 ಇಡ್ಲಿ ಅಂತ ನಾನು ಮಾಡಿದ್ದೀನಿ. ನಮಗೆ ಈ ಸಜ್ಜಿ ರೊಟ್ಟಿಗೆ ಇವು 2 ತಿನ್ನೋಕೆ ಮಸ್ತಾಗುತ್ತೆ. ನಾವು ಇರೋದೇ ಇಬ್ಬರು ಮುದುಕ ಮುದುಕಿ. ಇದು ಮಾಡಿದ್ದೀನಿ. ಇದು ಏನಂದರೆ ಇದು ಚೆನ್ನಾಗಿ ಬೆಂದಬೇಕು. ಬೆಂದ ಮೇಲೆ ಇದಕ್ಕೆ ಇದರಲ್ಲಿ ಇಟ್ಟಿದ್ದೀನಲ್ಲ ಖಾರದ ಪುಡಿ ಮತ್ತು ಇದೆಲ್ಲ ಇಟ್ಟಿದ್ದೀನಲ್ಲ, ಮತ್ತು ಇದೆಲ್ಲ ಹಾಕಬೇಕು. ಇದರಲ್ಲಿ ಹಾಕಬೇಕು. ಇದೆಲ್ಲ ಸೇರಿಸಿ ಇದು ಚೆನ್ನಾಗಿ ಮೆತ್ತಗಿದು ಆದಮೇಲೆ ಇದೆಲ್ಲ ಅದರಲ್ಲಿ ಹಾಕಬೇಕು. ಹಾಕಿದ ಮೇಲೆ ಈ ಪುಡಿನೂ ಇರುತ್ತಲ್ಲ, ನಿಮ್ಗೆ ರಸ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ತೆಗೆದಿಡಿ, ಮತ್ತು ಇದಕ್ಕೂ ಬರ್ತೈತೆ ನಿಮಗೆ. ಇದು ಅದರಲ್ಲಿ ಹಾಕಬೇಕು. ಆಮೇಲೆ ಟಮಾಟೆ ಹಣ್ಣು ಇವಾಗ ಇದು ಎಣ್ಣೆಯಲ್ಲಿ ಇದು ಬಿಟ್ಟಿದ್ದೀನಲ್ಲ, ಇದೆಲ್ಲ ಮೆತ್ತಗಾದ್ಮೇಲೆ ಈ ಟಮಾಟೆ ಹಣ್ಣು ಇದರಲ್ಲಿ ಹಾಕಬೇಕು. ಇದರಲ್ಲಿ ಹಾಕಿ ಚೆನ್ನಾಗಿ ಮೆತ್ತಗಾಗಬೇಕು. ಅದನ್ನು ಮೆತ್ತಗಾದ್ಮೇಲೆ ಆಮೇಲೆ ಇವೆಲ್ಲ ಹಾಕಬೇಕು. ಇವೆಲ್ಲ ಹಾಕಿ ನಿಮಗೆ ರಸ ಎಷ್ಟು ಬೇಕೋ ಅಷ್ಟೇ ರಸ ಮಾಡ್ಕೊಳ್ಳಿ. ಗಟ್ಟಿಗೆ ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ರಸ ಮಾಡ್ಕೊಳೋದಿದ್ರೆ ರಸ ಮಾಡ್ಕೊಳ್ಳಿ. ಈ ರಸ ಮಾಡ್ಕೋಬೇಕಂದ್ರೆ ಇದು ಹಾಕಬೇಕು, ಇಲ್ಲಾಂದರೆ ಇದು ತೆಗೆದಿಟ್ಬಿಡಿ. ಆಮೇಲೆ ಮತ್ತೆ ನೀವು ಬದನೆಕಾಯಿ ಆಗಲಿ ಯಾವುದೋ ಪಲ್ಯ ಮಾಡ್ತಿರಲ್ಲ, ಬೆಂಡೆಕಾಯಿ ಆಗಲಿ, ಬೆಂಡೆಕಾಯ್ದಾಗ ಇದು ಬೇಯಿಸಿ ಇದೆಲ್ಲ ತುಂಬಿ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದುಬಿಟ್ರೆ ಬೆಂಡೆಕಾಯಿ ತಿನ್ನೋಕ್ಕೂ ರುಚಿ ಇರುತ್ತೆ. ಆ ಥರ ಮಾಡ್ಕೋಬೋದು. ಇದೇನು ಇದಾಗಲ್ಲ, ನಿಮಗೆ 1 ವಾರ ಇರುತ್ತೆ ಇದು. ಆ ಥರ ಮಾಡ್ಕೋಬೇಕು. ಇದೆಲ್ಲ ಮಾಡ್ಕೊಂಬಿಟ್ಟು ತುಂಬ ಬದನೆಕಾಯಿ, ಎಣ್ಣೆ ಬದನೆಕಾಯಿ ಅಷ್ಟು ಚೆನ್ನಾಗಿರುತ್ತೆ. ತಿಂದು ನೋಡಿ ನೀವು, ನಿಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ನಮಗಿಬ್ಬರಿಗೆ ಅಂತ ನಾವು ಅಷ್ಟೇ ಮಾಡ್ಕೊಂಡಿದ್ದೀನಿ. ಇವಾಗ ಬೆಂದಿದೆ ಇದು. ಆಮೇಲೆ ಇದು ಟಮಾಟೆ ಹಣ್ಣು ಹಾಕ್ತಿದ್ದೀನಿ. ಇದು ಟಮಾಟೆ ಹಣ್ಣು ಹಾಕಿ ಜಾಸ್ತಿ ಭಾಳೊತ್ತು ನಾವು ವಿಡಿಯೋ ಮಾಡಿದರೆ ಏನಾಗುತ್ತೆ ಅಂದರೆ ಸ್ಟ್ರಕ್ ಆಗಿಬಿಡುತ್ತೆ. ನಂದು ಮೊಬೈಲ್ ಸರಿಗಿಲ್ಲ, ಅದಕ್ಕೆ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಇಲ್ಲಿಂದ ನೋಡಿಕೊಡ್ರಿ. ನೀವು ಎಷ್ಟು ರಸ ನಿಮ್ಗೆ ಬೇಕು ಅಷ್ಟೇ ರಸ ನೀವು ಅದರಲ್ಲಿ ಹಾಕ್ಕೊಳ್ಳಿ. ನೀರು ಸಾಕು ಮಾಡಿ ಬೇಕಾದರೆ. ನಾನಿವಾಗ ಇದಿಷ್ಟೇ ನೋಡಿ, ಇದು ಬೆಂದಿದೆ ಅಲ್ಲ, ಇದರಲ್ಲಿ ಮತ್ತು ಇದು ಬೆಂದು ಚೆನ್ನಾಗಿ ಮೆತ್ತಗಾದ್ಮೇಲೆ ಮತ್ತು ನಾನು ನೀರು ಆಮೇಲೆ ಹಾಕ್ತೀನಿ. ಯಾಕಂದರೆ ಇದನ್ನು ಬೆಂದಬೇಕಲ್ಲ, ಬೆಂದಬೇಕು ಟಮಾಟೆ ಹಣ್ಣು. ನೀವು ಹುಂಚೆ ರಸ ಹಾಕ್ಕೊಳೋದಿದ್ದರೆ ಹಾಕ್ಕೊಳ್ಳಿ, ನಾವು ಹಾಕ್ಕೊಳೋಂಗಿಲ್ಲ. ನಾನು ಜಾಸ್ತಿ ಹಾಕಲ್ಲ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಒಂಚೂರು ಬೆಲ್ಲ ಹಾಕಿ. ಆಮೇಲೆ ನೀವು ಮತ್ತೆ ಹುಂಚೆ ರಸ ಹಾಕೋದಿದ್ರೂ ಹಾಕಿ. ನಾನು ಟಮಾಟೆ ಹಣ್ಣು ಹಾಕಿದ್ದೀನಿ, ನೀವು 1 ಟಮಾಟೆ ಹಾಕಿ, ಸ್ವಲ್ಪ ಹುಂಚೆ ಹಣ್ಣು ರಸ ಹಾಕಿ. ಎಲ್ಲರೂ ನನ್ನ ವಿಡಿಯೋ ನೋಡೋ ಸಲುವಾಗಿ ನಿಮಗೆಲ್ಲರಿಗೆ ಟ್ಯಾಂಕ್ಸ್ ಅಮ್ಮ. ಎಲ್ಲರಿಗೆ ನಮಸ್ಕಾರಮ್ಮ.